ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಾ ಇದ್ದೀನಿ. ಇವತ್ತಿನ ನನ್ನ ಡೇ ಹೇಗೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮಾರ್ನಿಂಗ್ ನನಗೆ ಪಲಾವ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಪಲಾವ್ ಮಾಡಲಿಲ್ಲ. ಟೊಮೊಟೊ ಬಾತ್ ಮಾಡಿದೆ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚಕ್ಕೆ, ಲವಂಗ, ಪಲಾವ್ ಹೂವು ಎಲ್ಲ ಹಾಕಿ ಸ್ವಲ್ಪ ಈರುಳ್ಳಿ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಈಸಿಯಾಗುತ್ತೆ. ಪಲಾವ್ ಮಾಡೋಣ ಅಂತ ಅಂದ್ಕೊಂಡೆ, ಬಟ್ ಅದು ಪಲಾವ್ ಮಾಡೋಕ್ಕೆ ಆಗಲಿಲ್ಲ. ಟೊಮೊಟೊ ಬಾತು ಮಾಡಿಬಿಡೋಣ ಅಂತ ಅಂದ್ಕೊಂಡು ಅದನ್ನೇ ಮಾಡ್ತಾಯಿದ್ದೀನಿ. ಈರುಳ್ಳಿ ಎಲ್ಲ ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು. ಇದು ಅರ್ಧ ಬೇಯಬೇಕು, ಯಾಕಂದರೆ ಅಕ್ಕಿನಲ್ಲಿ ಕೂಡ ಸ್ವಲ್ಪ ಬೇಯುತ್ತಲ್ಲ, ಅದಕ್ಕೆ ಸ್ವಲ್ಪ ಅರ್ಧ ಬೇಯಿಸ್ಕೋಬೇಕು. ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸ್ಪೈಸಸ್ನ ನಾವಿಲ್ಲಿ ಕಡಿಮೆ ಆ್ಯಡ್ ಮಾಡ್ತೀವಿ ಮನೆಯಲ್ಲಿ, ಯಾವಾಗಲೂ ಅಷ್ಟೇ. ಹೊರಗಡೆ ಎಲ್ಲ ಜಾಸ್ತಿ ಹಾಕ್ತಾರೆ, ಅದು ಜಾಸ್ತಿ ಟೇಸ್ಟ್ ಕೊಡುತ್ತೆ ಅಂತ. ಆದರೆ ಹೆಲ್ತ್ಗೆ ಒಳ್ಳೆಯದಲ್ಲ ಅಂತ ನಾನು ಕಡಿಮೆ ಹಾಕ್ಕೊತೀನಿ ಅಷ್ಟೇ. ಹಾಗೆ ಒಂದೆರಡು ಟೊಮೊಟೊ ಕಟ್ ಮಾಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದು ಅರ್ಧ ಬೆಂದಿದೆ ಈರುಳ್ಳಿ, ಅದಕ್ಕೆ ಟೊಮೊಟೊ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಬಟಾಣಿ ಸ್ವಲ್ಪ ಬೀನ್ಸ್ನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ರೈ ಆಗಲಿ ಅಂತ ತಿರುಗಿಸ್ತಾ ಇದ್ದೆ. ಹಾಗೆ ಕ್ಯಾರೆಟು ಒಂದು ಸ್ವಲ್ಪ ಹಾಕಿದ್ದೀನಿ. ಹಾಗೆ ಧನಿಯಾ ಪೌಡ್ರು 1-2 ಸ್ಪೂನು, ಖಾರದ ಪೌಡ್ರು 1-2 ಸ್ಪೂನ್ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಹಾಗೆ ನೀರು ಹಾಕಿ ಅಕ್ಕಿ ಹಾಕಿ 1-3 ವಿಜಿಲ್ ಕೂಗಿಸ್ಕೊಂಡೆ. ನೋಡಿ ಪಲಾವ್ ಯಾವ ರೀತಿ ಆಗಿದೆ. ತುಂಬ ಸ್ಪೈಸಿ ಆ್ಯಡ್ ಮಾಡಲ್ಲ ನಾನು ಯಾವಾಗೂ ಅಷ್ಟೇ, ಟೇಸ್ಟ್ ಚೆನ್ನಾಗಿರಲ್ಲ ಅಂತ. ಟೇಸ್ಟ್ ಈಗ ತುಂಬ ಚೆನ್ನಾಗಿತ್ತು. ಹಾಗೆ ಪಕ್ಕದ ಮನೆ ಆಂಟಿ ಬಂದಿದ್ದರು, ಅವರು ಕ್ರಿಶ್ಚಿಯನ್ಸ್ ಅವರು, ಆದರೆ ತುಂಬ ಒಳ್ಳೆಯವರು. ನಾನು ನಕ್ಷಾ ಇಬ್ಬರೇ ಇರ್ತೀವಿ ಮನೇಲಿ ಅಂದ್ಬಿಟ್ಟು ಯಾವಾಗೂ ಮನೆಗೆ ಬಾ ಅಮ್ಮ ಅಂತಿರ್ತಾರೆ. ನಂದು ಸ್ವಲ್ಪ ಎಲ್ಲ ಕೆಲಸ ಎಲ್ಲ ಮುಗೀತು, ಹಾಗಾಗಿ ಅವ್ರ ಮನೆಗೆ ಹೋಗಿದ್ದೆ. ನಕ್ಷಾಗೆ ಸ್ವಲ್ಪ ಹೊಸ ಜಾಗ ಎಲ್ಲ ನೋಡಿ ಖುಷಿ ಪಡ್ತಿದ್ಲು. ಹಾಗೆ ಅವ್ರ ಮನೆಯಲ್ಲಿ ಫಿಶ್ ಅಕ್ವೇರಿಯಮ್ ಎಲ್ಲ ಇತ್ತು, ಅದನ್ನೆಲ್ಲ ತೋರಿಸ್ತಾಯಿದ್ರು, ಮಾತಾಡಿಸ್ತಾಯಿದ್ರು ಎತ್ಕೊಂಡು. ಅವಳು ಹೊಸ ಜಾಗ ಅಂತ ಖುಷಿ ಪಡ್ತಾಯಿದ್ಲು ನೋಡಿ. ಒಂದೇ ಜಾಗದಲ್ಲಿದ್ದು ಮಕ್ಳಿಗೆ ಬೋರ್ ಆಗುತ್ತಲ್ಲ, ಯಾವುದಾದ್ರೂ ಒಂದು ಹೊಸದನ್ನು ತೋರಿಸ್ತಾಯಿದ್ರೆ ಅವ್ರಿಗೂ ಕೂಡ ಖುಷಿ ಆಗ್ತಾಯಿರುತ್ತೆ. ಅವ್ರ ಮನೇಲಿರೋ ಹೊಸ ಥಿಂಗ್ಸ್ನೆಲ್ಲ ನೋಡಿ ಖುಷಿ ಪಡ್ತಾಯಿದ್ಲು. ಅಲ್ಲೊಂದು ಹಾಫ್ ಆನ್ ಅವರಷ್ಟು ಟೈಮ್ನ ಸ್ಪೆಂಡ್ ಮಾಡಿದೆ. ಹಾಗೆ ಅವ್ರ ಮನೆಯಲ್ಲಿ ಏನೇನಿತ್ತು ಹೊಸದನ್ನೆಲ್ಲ ಆಂಟಿ ತೋರಿಸ್ತಾಯಿದ್ರು ನಕ್ಷಾಗೆ. ಹಾಗೆ ಅಲ್ಲಿ ಹೊಸದಾಗಿ ಪುಟ್ಟ ಗಿಣಿ ಮರಿಗಳನ್ನ ತಂದಿದ್ರು ಅವ್ರ ಮಕ್ಕಳು, ಅದನ್ನು ತೋರಿಸ್ತಾ ಇದ್ದೆ. ಅದನ್ನ ಹಿಡಿಯೋಕ್ಕೆ ಟ್ರೈ ಮಾಡ್ತಿದ್ಲು. ನಕ್ಷಾಗೆ ಗಿಣಿಗಳ ಪರಿಚಯ ಇಲ್ಲ, ಏನು ಅಂತಲೇ ಗೊತ್ತಿಲ್ಲ ಅವಳಿಗೆ. ಅವು ತುಂಬ ಮುದ್ದಾಗಿದ್ವು, ನನಗೂ ಖುಷಿ ಆಯಿತು. ಹಾಗೆ ಅವ್ರ ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಮನೆಗೆ ಹೊರಟು ಬಂದೆ. ಹಾಗೆ ಅವರು ಗೇಟಿಂದ ಹೊರಗಡೆ ಅವ್ರ ದೇವ್ರನ್ನ ಇಟ್ಟಿದ್ದಾರೆ, ಅಲ್ಲಿ ಪ್ರೇಯರ್ ಮಾಡಬೇಕು ಅಂತ ಹೇಳಿ ಪ್ರೇಯರ್ ಮಾಡ್ತಾಯಿದ್ರು. ನಾನು ಹಾಗೆ ಮನೆಗೆ ಬಂದೆ. ಇದು ನನ್ನ ಡೇ ಲಾಗ್ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಪೋರ್ಟ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಬಾಯ್.